ಇನ್ನು ಧರ್ಮದಲ್ಲಿ ರಾಜಕಾರಣ ಮಾಡೋದು ಬೇಡ. ಬಿಜೆಪಿ ನಾಯಕರ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಧರ್ಮದ ವಿಚಾರದಲ್ಲಿ ರಾಜಕಾರಣವನ್ನ ತೋರಿಸಬೇಡಿ ಅಂತ ಹೇಳಿ ರಾಜಕೀಯವನ್ನ ಆ ತಾಯಿಯೂ ಮೆಚ್ಚೋದಿಲ್ಲ. ಚಾಮುಂಡೇಶ್ವರಿಯ ಬಗ್ಗೆ ಅವರು ಉಲ್ಲೇಖ ಮಾಡಿರುವುದು. ನಾಡಹಬ್ಬ ದಸರಾ ಎಲ್ಲಾ ಧರ್ಮದವರಿಗೂ ಸೇರಿದ್ದು. ಎಲ್ಲರೂ ಬೆಟ್ಟಕ್ಕೆ ಹೋಗ್ತಾರೆ, ಪ್ರಾರ್ಥನೆಯನ್ನ ಮಾಡ್ತಾರೆ ಅಂತ ಟ್ವೀಟ್ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ. ಬಾನು ಮುಷ್ತಾಕ್ ಅವರನ್ನ ಈ ಬಾರಿಯ ನಾಡಹಬ್ಬ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿರುವುದರಿಂದ ವಿಪಕ್ಷಗಳು ಭಾರೀ ಟೀಕೆಯನ್ನ ವ್ಯಕ್ತಪಡಿಸ್ತಾ ಇವೆ. ಉದ್ಘಾಟಕರನ್ನ ಬದಲಾಯಿಸಬೇಕು ಅಥವಾ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿಯೇ ಬಾನು ಮುಷ್ತಾಕ್ ಅವರು ಎಲ್ಲವನ್ನೂ ಕೂಡ ಒಪ್ಪಿಕೊಂಡು ಉದ್ಘಾಟನೆಯನ್ನ ನೆರವೇರಿಸ್ತಾರೆ ಅಂದ್ರೆ ಅಡ್ಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಈ ವಿಚಾರದಲ್ಲಿ ರಾಜಕೀಯವನ್ನ ಮಾಡಬಾರದು. ಚಾಮುಂಡೇಶ್ವರಿ ತಾಯಿ ನಮ್ಮ ನಾಡಿನ ಅಧಿದೇವತೆ. ಈ ತಾಯಿಯನ್ನ ಆರಾಧಿಸುವವರು, ನಂಬುವವರು, ಗೌರವಿಸುವವರು ಎಲ್ಲ ಜಾತಿ ಧರ್ಮಗಳಲ್ಲೂ ಕೂಡ ಇದ್ದಾರೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಟ್ವೀಟ್ ಮಾಡಿದ್ದಾರೆ. ಹಾಗಾಗಿ ವಿವಾದವನ್ನ ಮಾಡಬೇಡಿ, ರಾಜಕೀಯವನ್ನ ಎಳೆದು ತರಬೇಡಿ. ನೀವು ಧರ್ಮದ ವಿಚಾರದಲ್ಲಿ, ನಾಡಹಬ್ಬದ ವಿಚಾರದಲ್ಲಿ ಈ ರೀತಿಯಾಗಿ ಧರ್ಮವನ್ನ ಇಟ್ಕೊಂಡು ಜಗಳವನ್ನ ಮಾಡಿದ್ರೆ ಅದನ್ನ ತಾಯಿ ಕೂಡ ಒಪ್ಪೋದಿಲ್ಲ ಎಂದಿದ್ದಾರೆ. ಚಾಮುಂಡಿ ದೇವಿಯ ದರ್ಶನ ಎಲ್ಲರ ಹಕ್ಕಾಗಿದೆ. ಚಾಮುಂಡಿ ನಾಡಿನ ಎಲ್ಲಾ ಮಕ್ಕಳ ಆಸ್ತಿ, ಯಾರೊಬ್ಬರಿಗೂ ಸೀಮಿತವಲ್ಲ. ತಾಯಿಯನ್ನ ಪೂಜಿಸಿದರೆ ಯಾರೂ ಬೇಡ ಅನ್ನಲು ಆಗುವುದಿಲ್ಲ. ಇದೇ ನನ್ನ ಮಾತಿನ ಸತ್ವ ಆಗಿದೆ. ಇದರಲ್ಲಿ ವಿವಾದ ಮಾಡುವುದು ಬಿಜೆಪಿಯ ತತ್ವವಾಗಿದೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಟ್ವೀಟ್.